ಹಾಯ್ ಫ್ರೆಂಡ್ಸ್. ಕರ್ಣ ಸೀರಿಯಲ್ ನಲ್ಲಿ ಕರ್ಣ ಮದ್ವೆಗೆ ಅಂತ ರೆಡಿ ಆಗ್ತಾನೆ. ಆಗ ಲಚ್ಚಿ ಕರ್ಣಂಗೆ ದೃಷ್ಟಿ ತೆಗಿತಾ ಇರುವಾಗ ಲಚ್ಚಿಗೆ ಕಣ್ಣೀರ್ ಬರತ್ತೆ. ಅದನ್ನ ನೋಡಿ ಕರ್ಣ, ಇದೇನ್ ಬಂಗಾರಿ ಕಣ್ಣಲ್ಲಿ ನೀರು, ನೀನು ಪಟಾಕಿ ತರ ಮಾತಾಡ್ತಾ ನಗ್ನಗ್ತಾ ಖುಷಿಯಾಗಿರ್ಬೇಕು, ನಿನಗಿದು ಸ್ವಲ್ಪನೂ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ಕರ್ಣ ಹೇಳಿದ ತಕ್ಷಣ, ನಾನ್ ನಿನ್ಗೆ ತುಂಬಾ ನೋವು ಕೊಟ್ಬಿಟ್ಟೆ ಅಲ್ವಾ, ಅವತ್ ನಾನು ನಿತ್ಯನ್ನ ಮದ್ವೆ ಮಾಡ್ಕೋ ಅಂದಿದ್ದಕ್ ತಾನೇ ಈ ಮದ್ವೆ ನಾಟಕ ನೀನು ಮಾಡೋ ಹಾಗಾಯ್ತು, ನಿನ್ನ ಒಂದ್ ಮಾತು ಕೇಳ್ದೆ ನಿನ್ ಲೈಫ್ ಅಲ್ಲಿ ಆಟ ಆಡ್ಬಿಟ್ನಲ್ಲ ಅಂತ ನನ್ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ ಕಣೋ ಅಂತಾಳೆ. ಬಂಗಾರಿ ಎಲ್ಲ ಸರಿ ಹೋಯ್ತಲ್ಲ, ಈಗ ಯಾಕೆ ಟೆನ್ಷನ್ ಅಂತಾನೆ ಕರ್ಣ. ಹಾಗಾದ್ರೆ ನೀನ್ ನನ್ನ ಕ್ಷಮಿಸ್ತೀಯಾ ಅಲ್ವಾ ಅಂತ ಲಚ್ಚಿ ಕೇಳಿದಾಗ, ನೀನು ನನ್ ಬಂಗಾರಿ ಅಲ್ವಾ, ನಮ್ಮಿಬ್ರ ಮಧ್ಯೆ ಈ ಸಾರಿ ಎಲ್ಲ ಬೇಕಾ ಕೇಳ್ತಾನೆ ಕರ್ಣ. ಇಲ್ಲ, ನೀನು ನನ್ನನ್ನ ಕ್ಷಮಿಸಿದೀನಿ ಅಂದ್ರೇನೆ ನನ್ಗೆ ಸಮಾಧಾನ ಆಗೋದು ಅಂತ ಲಚ್ಚಿ ಹೇಳಿದ ತಕ್ಷಣ, ಸರಿ ಬಂಗಾರಿ ಕ್ಷಮಿಸಿದೀನಿ, ಈಗ ನಗು ನೋಡೋಣ ಅಂತಾನೆ. ಆಗ ಲಚ್ಚಿ ನಗ್ತಾಳೆ, ನನ್ ಪುಟ್ಟು ಕಂದ ಕಣೋ ನೀನು ಯಾವಾಗ್ಲೂ ನಿನ್ ಬದುಕಲ್ಲಿ ಇದೇ ರೀತಿ ನಗ್ನಗ್ತಾ ಇರ್ಬೇಕು, ಒಂದ್ ನಿಮಿಷ ಇರು ಬಂದೆ ಅಂತ ಹೇಳಿ ವಾಚ್ ಅನ್ನ ತಗೊಂಡ್ ಬಂದು, ಈ ವಾಚು ಯಾರ್ದು ಗೊತ್ತಾ, ನಿಮ್ ತಾತಂದು, ನಮ್ ಮದ್ವೆಲಿ ನಮ್ಮಪ್ಪ ಇದನ್ನ ನಿಮ್ ತಾತಂಗ್ ಕೊಟ್ಟಿದ್ದು, ನಿಮ್ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ಈ ವಾಚ್ ಅವ್ರ ಕೈಗ್ ಬಂದ ಮೇಲೆ ಅವ್ರ ಅದೃಷ್ಟನೇ ಬದಲಾಯ್ತಂತೆ, ಲೈಫೇ ಬದಲಾಗೋಯ್ತು ಅಂತ ಹೇಳ್ತಾ ಇದ್ರು ಕಣೋ. ಇವತ್ತು ನಿನ್ ಮದ್ವೆ ಕಣೋ, ನಿನ್ ಬಾಳಲ್ಲಿ ಒಳ್ಳೆ ದಿನಗಳು ಬರ್ಲಿ ಅಂತ ನಾನು ಬಯಸ್ತೀನಿ ಅಂತ ಹೇಳಿ ವಾಚ್ ಅನ್ನ ಕರ್ಣನ್ ಕೈಗೆ ಹಾಕ್ತಾಳೆ ಲಚ್ಚಿ. ಕರ್ಣ ಲಚ್ಚಿ ಆಶೀರ್ವಾದ ತಗೊಂಡು, ನಿಮ್ಮಿಬ್ರ ಆಶೀರ್ವಾದ ನನ್ ಮೇಲಿದ್ರೆ ನನ್ ಲೈಫ್ ಅಲ್ಲಿ ಎಲ್ಲ ಒಳ್ಳೇದೇ ಆಗತ್ತೆ, ನನ್ ಪಾಲಿನ್ ಬೆಸ್ಟ್ ಗಿಫ್ಟ್ ಇದು ಅಂತ ಹೇಳಿ ತಾತನ್ ಫೋಟೋಗೆ ಕೈ ಮುಗಿತಾ ಇರೋವಾಗ ಅಷ್ಟ್ರಲ್ಲಿ ರಾಧಿಕಾ ಬಂದು, ಮದುಮಗ ಬೇಗ ಬರ್ಬೇಕಂತೆ, ಅಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ಯಾವ ಹೀರೋಗೂ ಕಮ್ಮಿ ಇಲ್ಲ, ಈಗೇನಾದ್ರೂ ರಾತ್ರಿ ಆಗಿದ್ದಿದ್ರೆ ಲೈಟ್ಸ್ ಆನ್ ಮಾಡೋದೇ ಬೇಕಾಗಿರ್ಲಿಲ್ಲ, ನಿನ್ ಮುಖದಲ್ಲಿರೋ ಬೆಳಕೆ ಸಾಕಾಗ್ತಾ ಇತ್ತು, ಹ್ಯಾಪಿನೆಸ್ ಓವರ್ಲೋಡ್ ಅಲ್ವಾ, ಗ್ಲೋ ನೋಡು ಹೇಗ್ ಹೊಳಿತಾ ಇದೆ ಅಂತ ರಾಧಿಕಾ ಹೇಳ್ದಾಗ, ಹೋಗೆ ತರ್ಲೆ ಅಂತಾನೆ ಕರ್ಣ. ಅಣ್ಣ ತಂಗಿ ಹೀಗೆ ಮಾತಾಡ್ತಾ ಇದ್ರೆ ಮುಹೂರ್ತಕ್ಕೆ ಟೈಮ್ ಆಗತ್ತೆ ನಡೀರಿ ಅಂತಾಳೆ ಲಚ್ಚಿ. ಕರ್ಣ ರಾಧಿಕಾ ಲಚ್ಚಿ ಮಂಟಪಕ್ಕೆ ಹೋಗ್ತಾರೆ. ಹಾಗೆ ಈ ಕಡೆ ಮಾಲ್ತಿ ರಮೇಶನ್ ರೂಮಿಗೆ ಬಂದು ಒಂದು ಹೂ ಬೊಕ್ಕೆ ಇರತ್ತೆ, ಅದನ್ನ ತಗೊಳ್ಳೋದಿಕ್ಕೆ ಅಂತ ಹೋದಾಗ ರಮೇಶ್ ಬಂದು ಮಾಲ್ತಿ ಎಣ್ಣೆಗ್ ಹೊಡೆದು, ಅದನ್ನ ಮುಟ್ಟಿದ್ರೆ ಹುಷಾರ್, ನನ್ನ ಕೇಳ್ದೆ ನನ್ ರೂಮಿಗೆ ಬಂದು ನನ್ ವಸ್ತುನ ಮುಟ್ಟೋದಿಕ್ಕೆ ಯಾರ್ ಪರ್ಮಿಷನ್ ಕೊಟ್ರು ನಿನ್ಗೆ, ನನ್ನನ್ನ ಕೇಳಿ ಕೆಲ್ಸ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನ್ಗೆ ಅಂತ ರಮೇಶ್ ಕೇಳಿದ ತಕ್ಷಣ, ನಾನೇನ್ ಮಾಡ್ದೆ ಅಂತ ದೊಡ್ಡ ತಪ್ಪು ಅಂತ ಕೇಳ್ತಾಳೆ ಮಾಲ್ತಿ. ನೀ ಹುಟ್ಟಿದ್ದು ತಪ್ಪು, ನನ್ನ ಮದ್ವೆ ಮಾಡ್ಕೊಂಡಿಯಲ್ಲ ಅದು ಇನ್ನೊಂದು ತಪ್ಪು, ಇನ್ನೊಂದ್ ಸಾರಿ ನನ್ ರೂಮಿಗೆ ಬಂದು ನನ್ ವಸ್ತುನ ಹೇಳ್ದೆ ಕೇಳ್ದೆ ಮುಟ್ರೆ ನಿನ್ ಕೈನ ಕತ್ತರಿಸಿ ಬಿಸಾಕ್ ಬಿಡ್ತೀನಿ, ಹೋಗಿಲ್ಲಿಂದ ಅಂತ ಹೇಳಿ ಮಾಲ್ತಿನ ಅಲ್ಲಿಂದ ಕಳಿಸ್ಕೊಟ್ಟು, ಹೂ ಬೊಕ್ಕೆನ ಹಿಡ್ಕೊಂಡು ಇದನ್ನೆಲ್ಲ ಯಾರ್ ಮಾಡ್ತಾ ಇದ್ದಾರೆ ಅಂತ ನಾನು ಕಂಡು ಹಿಡಿದೇ ಬಿಡ್ತೀನ, ಮರೆಯಲ್ಲಿ ನಿಂತು ಆಟ ಆಡ್ತಾ ಇದ್ದೀರಾ ಅಲ್ವಾ ಸತ್ಯ ಗೊತ್ತಾದ್ಮೇಲೆ ಅಂತ ಹೇಳಿ ಕೈಯಲ್ಲಿರೋ ಹೂ ಬೊಕ್ಕೆನ ಸಿಟ್ಟಲ್ಲಿ ಬಿಸಾಕ್ತಾನೆ ರಮೇಶ. ಹಾಗೆ ಈ ಕಡೆ ಕರ್ಣ ಸೀರಿಯಲ್ ನಲ್ಲಿ ಇನ್ನೊಂದು ವಿಲ್ಲನ್ ಎಂಟ್ರಿ ಆಗ್ತಾಳೆ. ಅವಳ ಮಗ ಬಂದು, ಅಮ್ಮ ಕರ್ಣನ್ ಮದ್ವೆ ಆಗ್ತಾ ಇದೆ ಅಂದಾಗ ಹಸೆಮಣೆ ಏರ್ತಾ ಇರೋ ಮದುಮಗನ್ಗೆ ಒಂದೊಳ್ಳೆ ಉಡುಗೊರೆ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ, ಯಾವತ್ತೂ ಮರಿಬಾರ್ದು ಅಂತ ಉಡುಗೊರೆ ಅಂತಾಳೆ. ಹಾಗೆ ಈ ಕಡೆ ವಿವೇಕ್ ಶ್ರೀರಾಮನ್ ದರ್ಶನ ಮಾಡ್ಬೇಕು ಅಂತ ಶಬರಿ ಯುಗ ಯುಗಾಂತರಗಳಿಂದ ಕಾಯ್ತಾ ಇದ್ಲಂತೆ, ಈ ದಿನ ನೋಡೋಕೆ ನಾನು ಅದಕ್ಕಿಂತ ಹೆಚ್ಚಾಗಿ ಕಾಯ್ತಾ ಇದ್ದೆ ಅಂತಾನೆ ವಿವೇಕ್. ಹೌದು, ನೀವಿಬ್ರು ಹಸೆಮಣೆ ಏರೋಕೆ ನಮ್ಮಿಬ್ರು ಅಂಡರ್ ಕವರ್ ಆಪರೇಷನ್ ಸಿಕ್ಕಾಪಟ್ಟೆ ಇದೆ, ನೀವ್ ನಮ್ಗೆ ಪಾರ್ಟಿ ಕೊಡ್ಸ್ಬೇಕು ಅಂತಾಳೆ ರಾಧಿಕಾ. ಆಗ ಕರ್ಣ ತಿರ್ಗೋ ಬಣ್ಣದ ಬುಗುರಿನ ಎಲ್ರೂ ಹೊಗಳ್ತಾರೆ, ಆದ್ರೆ ಅದನ್ನ ಮೇಲಕ್ಕೆದ್ದಿದ್ದ ದಾರನ ಎಲ್ರೂ ಮರಿತಾರೆ, ನಾನಂತೂ ನಿಮ್ಮಿಬ್ರ ಸಹಾಯನ ಈ ಜನ್ಮದಲ್ಲಿ ಮರೆಯೋಕಾಗಲ್ಲ, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್, ಬರೀ ಪಾರ್ಟಿ ಅಲ್ಲ ನೀವು ಕೇಳಿದ್ದು ಕೊಡ್ಸೋದೆ ಅಂತಾನೆ ಕರ್ಣ. ಸರ್ ರಾಗಿ ಮುದ್ದೆ ಸೊಪ್ಪಿನ ಸಾರನ್ನ ಕೊಡಿಸ್ಬಿಡಿ, ಖುಷಿಯಾಗಿ ತಿನ್ಕೊಂಡ್ ಬಿಡ್ತೀನಿ ಅಂತಾನೆ ವಿವೇಕ್. ಅಷ್ಟ್ರಲ್ಲಿ ಸುಮತಿ, ಏನೇ ಅದು ಅಂಡರ್ ಕವರ್ ಆಪರೇಷನ್, ನನ್ಗೊಂದು ಮಾತು ಹೇಳಲೇ ಇಲ್ವಲ್ಲ ಅಂದಾಗ, ನೀನು ತುಂಬಾ ಬಿಸಿ ಇದ್ದೆ ಅಮ್ಮ, ನಿನ್ಗೆ ಹೇಳೋದು ಮರ್ತೋಯ್ತು ಅಂತಾಳೆ ರಾಧಿಕಾ. ನಿಧಿ, ಕೊನೆಗೂ ನೀನ್ ಪ್ರೀತಿಸಿರೋ ಕರ್ಣನ್ ಜೊತೆನೆ ನಿನ್ ಜೀವನದ ಹೊಸ ಅಧ್ಯಾಯನ ಶುರು ಮಾಡ್ತಾ ಇದ್ಯಾ, ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಓಕೆನಾ ಅಂತ ಹೇಳ್ತಾ ಇರೋವಾಗ ಪುರೋಹಿತ್ರು ಹಾರವನ್ನ ಬದಲಾಯಿಸ್ಕೊಳ್ಳಿ ಅಂತಾರೆ. ಕರ್ಣ, ನೀನು ನಿಧಿನ ತುಂಬಾ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗ್ ಗೊತ್ತು, ಆದ್ರೆ ಇವಳೇ ಸ್ವಲ್ಪ ಹುಡುಕ್ ಬುದ್ಧಿ, ಏನೇ ತಪ್ಪಾದ್ರೂ ನೀನೇ ಸ್ವಲ್ಪ ಸಹಿಸ್ಕೋಬೇಕು ಅಂತಾಳೆ ಶಾಂತಿ. ಈ ಹುಡುಕ್ ಬುದ್ಧಿನೇ ಇಷ್ಟ ಆಗೋದು, ಸಹಿಸ್ಕೋಬೇಕು, ಆದ್ರೆ ನೀವ್ ಹೇಳ್ದಾಗೆ ಸಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಕರ್ಣ ಅಂದಾಗ, ಕರ್ಣ, ನಿಧಿ ನನ್ ತಂಗಿ ಮಾತ್ರ ಅಲ್ಲ, ಅವಳು ನನ್ ಪ್ರಾಣ, ಅವಳನ್ನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ, ಇಲ್ಲ ಅಂದ್ರೆ ಅಂತ ನಿತ್ಯ ಹೇಳ್ತಾ ಇರೋವಾಗ, ಅವರನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಇನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ನೀವು ಬಿಡ್ತೀರಾ ಅಥವಾ ನಿಮ್ ಕೃಷ್ಣ ಬಿಡ್ತಾನಾ ಅಂತ ಕೇಳ್ತಾನೆ ಕರ್ಣ. ಮೇಲಾಗಿ ನಿಮ್ ಬೈಗುಳ ಕೇಳೋದಕ್ಕೆ ಭಯ ಆಗತ್ತೆ, ನೀವ್ ನನ್ ಲೈಫ್ ಬರ್ತಾ ಇರೋದಕ್ಕೆ ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತಾನೆ ಕರ್ಣ. ಅಕ್ಕಂಗ್ ನೋವಾಗ್ಬಾರ್ದು ಅಂತ ನಾನ್ ನಿಮ್ಗೆ ತುಂಬಾ ನೋವು ಕೊಟ್ಬಿಟ್ಟೆ, ನನ್ನನ್ನ ಕ್ಷಮಿಸ್ತೀರಾ ಅಲ್ವಾ ಅಂತ ನಿಧಿ ಕೇಳ್ದಾಗ, ಆಯ್ತು ಅಂತಾನೆ ಕರ್ಣ. ಮಾತಾಡೋದಿಕ್ಕೆ ಇಡೀ ಜೀವನ ಇದೆ, ಮೊದ್ಲು ತಾಳಿ ಕಟ್ಟು ಅಂತಾಳೆ ಲಚ್ಚಿ. ಕರ್ಣ ತಾಳಿ ಕಟ್ಟೋದಿಕ್ಕೆ ಅಂತ ಹೋದಾಗ ಅಷ್ಟ್ರಲ್ಲಿ ಕರ್ಣನ್ ಫೋನಿಗೆ ಒಂದು ಮೆಸೇಜ್ ಬರತ್ತೆ. ಆ ಮೆಸೇಜ್ ಅನ್ನ ನೋಡ್ತಾ ಇರುವಾಗ, ಡಾರ್ಲಿಂಗ್ ಏನಾಯ್ತು, ಮೊದ್ಲು ತಾಳಿ ಕಟ್ಟು ಅಂತಾಳೆ ಲಚ್ಚಿ. ಕರ್ಣ ತಾಳಿನ ಕೆಳಗಡೆ ಇಟ್ಟು ಅಲ್ಲಿಂದ ಹೋಗ್ತಾನೆ. ಮನೆಯವರೆಲ್ಲರೂ ಕೂಡ ಕರ್ಣನ್ ಹಿಂದೆನೆ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.